ಸ್ಟಾರ್ಟಿಂಗ್ ಅಂಥೇಳಿ ನಾನು ಭಾಳ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಎಷ್ಟು ನೀಡ್ ಐತಿ ಅಷ್ಟೆಲ್ಲ ನಾನು ಇದು ಮಾಡೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗ್ಯದ. ಸೊ ನಾನೀಗ ಹೊಂಟೀನಿ ನನ್ನದು ಸ್ಟುಡಿಯೋ ಕಡೆ. ಸೊ ಸ್ಟುಡಿಯೋ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಎಲ್ಲ ಕಸ ಹುಡುಗಿ ಪರ್ಶಿ ಸೊ ಕ್ಲೀನ್ ಮಾಡಿ ಬರ್ಬೇಕಂಥೇಳಿ ನಾನು ಈಗ ಹೊಂಟೀನಿ. ಸೊ ಇದು ನಮ್ಮ ಮನೆಯಿಂದ ಭಾಳ ದೂರ ಏನಿಲ್ಲ, ಸೊ ನಿಯರೇ ಅದ. ಸೊ ವಾಕೇಬಲ್ ಡಿಸ್ಟೆನ್ಸ್ ಐತಿ. ನಾನು ಹೊಂಟೀನಿ ಈಗ. ಭಾಳ ಮಳೆ ಆಗಿದ್ದರಿಂದ ಎಲ್ಲ ರೋಡ್ ಮೇಲೆಲ್ಲ ನೀರು ನಿಂತ್ಬಿಟ್ಟಾವು. ಸೊ ಮನೆಗೆ ಬಂದೆ ನಾನು. ನಮ್ಮದು ಮನೆ 3rd ಫ್ಲೋರ್ ಐತಿ, ನಮ್ಮದು ಸ್ಟುಡಿಯೋ 3rd ಫ್ಲೋರ್ ಐತಿ. ಸೊ ಸ್ಟೆಪ್ ಹತ್ತಬೇಕಂದ್ರೆ ಇದು ಆಗ್ತೈತಿ, ಹಂಗೇನಿಲ್ಲ. ಸೊ ಹಂಗೆ ಹೋಗ್ತಾ ರೂಢಿ ಆಗ್ತೈತಿ. 3rd ಫ್ಲೋರ್ ಐತಿ. ಬಟ್ ನನಗೆ ಭಾಳ ಇಷ್ಟ ಆಗೈತೆ ಅದು ಸ್ಟುಡಿಯೋ. ಸೊ ಅದಕ್ಕೆ ಇವತ್ತು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಸೊ ಇವರಿಗೆ ಅದಕ್ಕೆ ಹಚ್ಚೋದು ಅಂಥೇಳಿ ನನಗೆ ಬಂದೆ ನಾನು ಇಲ್ಲಿ. ಸೊ ಎಲ್ಲ ಕ್ಲೀನ್ ಮಾಡಿ ಹೋಗಬೇಕು ಅಂಥೇಳಿ ನಮ್ಮ ಸ್ಟುಡಿಯೋ ತೋರಿಸ್ತೀನಿ ನಿಮ್ಗೆ. ಸೊ ನೋಡಿರಿ, ಇದು ಹೊರಗಿಂದ ಬಾಲ್ಕನಿ ಐತಿ. ಇಲ್ಲಿ ಸ್ಪೇಷಿಯಸ್ ಐತಿ, ಚೆನ್ನಾಗೈತಿ ನೋಡಿರಿ. ಇದು 3rd ಫ್ಲೋರಿಂದ ಕೆಳಗಿಂದು ವ್ಯೂ. ಈ ಥರ ಹೊರಗಿಂದು ಸ್ವಲ್ಪ ಜಾಗ ಐತಿ. ನಮ್ಗೆ ಇಲ್ಲೇನಾದರೂ ಶೂಟ್ ಮಾಡ್ಕೋಬೋದು ನಾವು. ಈಗ ಡೋರ್ ತೆಗೆದು ಒಳಗೆ ಹೋಗೋಣ ಬರ್ರಿ. ಸೊ ಈಗ ಅನ್ಲಾಕ್ ಮಾಡೋಣ ಬರ್ರಿ. ಸೊ ಅಷ್ಟೇನು ಹೊಲಸಾಗಿಲ್ಲ ಅಂದ್ರೂ ಅದು ಒಂದು ಇದು ಇರ್ತೈತಿ, ಪೂಜೆ ಮಾಡಬೇಕಂತಂದ್ರೆ ಎಲ್ಲ ಕ್ಲೀನ್ ಮಾಡಿದ್ರೆ ಅದು ನಮಗೊಂದು ಪೀಸ್ ಸಿಗ್ತೈತಿ. ಸೊ ತೋರಿಸ್ತೀನಿ ನಿಮಗೆ ಒಳಗೆ ಹೆಂಗದ ಅಂಥೇಳಿ. ಸೊ ನೋಡಿರಿ, ಇದೇ ನನ್ನ ಸ್ಟುಡಿಯೋ. ಸೊ ಆಲ್ಮೋಸ್ಟ್ ಮಿರರ್ ತಂದಿಟ್ಟೀನಿ, ಮತ್ತು ಟೇಬಲ್ ಅದ, ಚೇರ್ಸು ತೊಗೊಂಬಂದೀನಿ ನೋಡಿರಿ. ಹಾಯ್. ಸೊ ಬೆಸ್ಟ್. ನಂಗಂದ್ರೂ ಭಾಳ ಇಂಟ್ರೆಸ್ಟ್ ಐತಿ. ಸೊ ನಾನು ಕ್ಲಾಸ್ ತೆಗಿಬೇಕು ಅಂತ ಅನ್ನೋದು. ಸೊ ನೋಡಿರಿ, ಅಷ್ಟೇನು ಹೊಲಸಾಗಿಲ್ಲ ಫ್ಲೋರ. ಸೊ ಇದು ಹೊರಗಿಂದ ಬಾಲ್ಕನಿನೂ ನಾನು ಎಲ್ಲ ಕಸ ಹುಡುಗಿ ಪರ್ಶಿ ಒರೆಸ್ಬೇಕು. ಸೊ ಇದು ಹಾಲ್ ಐತಿ. ಸೊ ಇಲ್ಲಿ ಇದು ಬಾತ್ರೂಮ್ ಐತಿ. ಸೊ ಇದು ಕಿಚನ್ ಏರಿಯಾ ಐತಿ. ಸೊ ನಾನು ಇದು ಏನಾದರೂ ಜ್ಯುವೆಲರೀಸ್ ಸೆಕ್ಷನ್ ಯೂಸ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಸೊ ಇದು ಕೂಡ ನಾನು ಕ್ಲೀನ್ ಮಾಡಬೇಕು. ಸೊ ಲೈಟ್ ಹಾಕ್ತೀನಿ. ಇಲ್ಲಿ ನಾನು ಹೊಸದೇ ಕಸ್ಬರ್ಗಿ ಮತ್ತು ಪರ್ಶಿ ಒರೆಸೋ ಸ್ಟಿಕ್ಕು ತೊಗೊಂಬಂದೀನಿ. ಇಲ್ಲಿ ಕಪಾಟ್ನ ಜ್ಯುವೆಲರೀಸ್ ಇಟ್ಟೀನಿ. ಮತ್ತು ನಾನು ಸ್ವಲ್ಪ ರೀಸ್ಟಾಕ್ ಮಾಡಿದ್ದೆ ನಂದು ಐಟಮ್. ಸೊ ಅದು ರೀಸ್ಟಾಕ್ ಮಾಡಿದ್ದು ಇಟ್ಟೀನಿ. ಸೊ ಈ ಕಡೆ ಒಂದು ರೂಮ್ ಐತಿ, ಇಲ್ಲೆಲ್ಲ ಕಬೋರ್ಡ್ ಇದ್ದಾವೆ ಇದು ಇಟ್ಕೊಳಿಕ್ಕೆ. ಮತ್ತು ನಾನು ಈ ಕಡೆ ಐರನ್ ಟೇಬಲ್ ಮತ್ತು ನಂದು ಇನ್ನೊಂದು ಮಿರರ್ ಇಲ್ಲೇ ಶಿಫ್ಟ್ ಮಾಡೀನಿ. ಸೊ ಇನ್ನೂ ಇದು ಸೆಟ್ ಮಾಡ್ಕೋಬೇಕು. ಸೊ ಈ ರೂಮ್ನು ಕಸ ಹುಡುಗಿ ಪರ್ಶಿ ಒರೆಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಸೊ ಮಾಡೋಣೀಗ. ಪರ್ಶಿ ಫಸ್ಟ್ ಕಸ ಹೊಡ್ಕೊಂಡ್ಬಿಡ್ತೀನಿ. ಅಷ್ಟು ರೂಮ ಮತ್ತು ಗ್ಯಾಲ್ರಿ ಏನೈತಿ ಕಸ ಹೊಡ್ಕೋತೀನಿ. ಕಸ ಹೊಡ್ಕೊಂಡು ಆಮೇಲೆ ನಾನು ಏನು ಮಾಡ್ತೀನಿ, ಎಲ್ಲ ನೀಟಾಗೆ ಫ್ಲೋರೆಲ್ಲ ಒರೆಸ್ಕೋತೀನಿ. ಒರೆಸ್ಕೊಂಡ್ಮೇಲೆ ಮಾಡ್ತೀನಿ. ಸೊ ನೋಡೋಣ, ಆಮೇಲೆ ವಿಂಡೋದು ಒರೆಸ್ಕೋಬೇಕು ಅಂತ ಇದೆ. ಸೊ ಟೈಮ್ ಆಗಲ್ಲ, ಇನ್ನೂ ಐತಿ ಟೈಮ್. ಸೊ ಕಿಟಕಿನೂ ನಾನು ಒರೆಸ್ಕೋಬೇಕಂತ ಪ್ಲ್ಯಾನ್ ಐತಿ. ಸೊ ಈಗ ಎಲ್ಲ ಪರ್ಶಿ ಕಸ ಹುಡ್ಗಾತೀನಿ ನಾನು. ಲೈಟ್ ಹಾಕ್ತೀನಿ. ಈಗ ಲೈಟ್ ಹಾಕಿ ಕಸ ಹುಡುಕ್ತೀನಿ. ಅಷ್ಟೇನೂ ಹೊಲಸಾಗಿಲ್ಲ ಅಂದ್ರೂ ಭೀ ಹುಡುಕ್ಬೇಕಾಗ್ತೈತಿ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಸೊ ಅದ್ರೊಳಗೆ ಸಿಗುವಂಥ ಖುಷಿನೇ ಬೇರೆ ಇರ್ತೈತಿ. ಸೊ ಎಲ್ಲ ಇದು ಹೊಸ ಕಸ್ಬರ್ಗಿ ಐತಿ. ಸೊ ನಿಮಗೆ ಗೊತ್ತೈತಿ ಹೊಸ ಕಸ್ಬರ್ಗಿ ಇದು ಸ್ವಲ್ಪ ಧೂಳು ಬೀಳ್ತೈತಿ. ಇರಲಿ ಅಂತಂದ್ರೆ ಯೂಸ್ ಮಾಡ್ಕೋತದು ಇದು ಆಗ್ತೈತಿ, ಕ್ಲೀನ್ ಆಗ್ತೈತಿ. ಸೊ ಇದು ಕಟ್ಟಿನೂ ಎಲ್ಲ ಕ್ಲೀನ್ ಇತ್ತು ಅಂದ್ರೂ ನಾನು ಸೊ ಒಂದ್ಸಲ ಉಟ್ಕೊಂಡ್ರೆ ಎಲ್ಲ ದೂಸೋದು ಹೋಗ್ತೈತಿ ಅಂಥೇಳಿ ನಾನು ಅಡುಗೆ ಮನೆಯೂ ಇದು ಮಾಡ್ಕೊಳತ್ತೀನಿ. ಸೊ ಇದು ನಂದು ಜ್ಯುವೆಲರಿ ಸೆಕ್ಷನ್ ಮಾಡ್ಕೋಬೇಕಂಥೇಳಿ ನಂದು ಪ್ಲ್ಯಾನ್ ಐತಿ. ಏನೇನು ಆಗ್ತೈತಿ ಗೊತ್ತಿಲ್ಲ. ಸೊ ಈಗಂತೂ ಈಗ ಜ್ಯುವೆಲರೀಸ್ ಎಲ್ಲ ಇಲ್ಲಿ ಇಟ್ಟು ನೋಡಿರಿ ಗೈಸ್,
ನಾನು ಕಸ ಹುಡುಗಾಕತ್ತೀನಿ. ಸೊ ನಮ್ಮ ಸ್ಟುಡಿಯೋದು ಸೊ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅಂಥೇಳಿ ಎಕ್ಸೈಟೆಡ್ ಇದ್ದೀನಿ ನಾನು ಫುಲ್ಲ. ಸೊ ಈಗ ಹಾಲ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಲ್ ಮ್ಯಾಲಿಂದ ಅದು ಶೋಕೇಸ್ ಏನೈತೆ ಅದು ಎಲ್ಲ ಒರೆಸ್ಕೋಬೇಕು ಅಂತೈತಿ. ಸೊ ಒರೆಸ್ಕೊಂಡು ಮಿರರ್ ಎಲ್ಲ ಒರೆಸ್ಕೋಬೇಕು, ಚೇರ್ ಅದೆಲ್ಲನೂ ಒರೆಸ್ಕೋಬೇಕು ನಾನು. ಸೊ ಮ್ಯಾಟ್ ಅದೆಲ್ಲ ಜಾಡಿಸಿ ನಾನು ಕಸ ಹುಡುಗಾತೀನಿ. ಸೊ ಇವಾಗ ಪರ್ಶಿ ಒರೆಸ್ಬೇಕು. ಸೊ ಇದು ಫಿನೈಲ್ ಬಾಟ್ಲಿ ಐತಿ. ಸೊ ನಾ ಏನೋ ತೊಗೊಂಡೇ ಬಂದಿಲ್ಲ, ಅದು ಓಪನ್ ಮಾಡೋಕೆ ಬರತ್ತಿಲ್ಲ. ಸೊ ನನ್ನ ಬ್ಯಾಗ್ ಒಳಗೆ ಒಂದು ಪಿನ್ ಸಿಕ್ತು. ಸೊ ಅದರಿಂದ ಏನಾದರೂ ಜಗಾಡೋ ಮಾಡೋಣ ಅಂಥೇಳಿ ನೋಡತ್ತೀನಿ. ಸೊ ಬಂದ್ರೆ ಬೆಸ್ಟ್, ಇಲ್ಲ ಮತ್ತು ನಾ ಆ ಕಡೆ ಮನೆಗೆ ಹೋಗಿ ಇನ್ನೊಂದು ಫಿನೈಲ್ ತೊಗೊಂಬರ್ಬೇಕಾಗ್ತೈತಿ. ಟ್ರೈ ಮಾಡತ್ತೀನಿ. ಸೊ ಬಂತು, ಎಸ್. ಸೊ ಈಗ ಹಾಕ್ಕೊಂಡು ನಾನು ಎಲ್ಲ ಫ್ಲೋರ್ಗಳನ್ನ ಕ್ಲೀನ್ ಮಾಡ್ತೀನಿ. ಸೊ ಫಸ್ಟ್ ಬೆಡ್ರೂಮ್ ಒರೆಸಾತೀನಿ. ಸೊ ಜೋರಾಗಿ ಫ್ಯಾನ್ ಹಾಕೀನಿ. ಸೊ ಜಲ್ದಿ ಒಣಗ್ತೈತಿ ಅಂಥೇಳಿ ಬೆಡ್ರೂಮ್ ಎಲ್ಲ ಒರೆಸ್ಕೊಂಡು ಆಮೇಲೆ ಕಡೆ ಸೈಡ್ ಈ ರೂಮ ಒರೆಸ್ಕೋತೀನಿ. ಒರೆಸ್ಕೊಂಡು ಈಗ ನಾನು ಹಾಲ್ ಒರೆಸಾತೀನಿ. ಸೊ ಮೇನ್ ನಂದು ಏನು ಕ್ಲಾಸಸ್ ಇದು ಆಗ್ತಾವೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಕ್ಲೀನ್ ಮಾಡಿಕೊಂಡು ಸೊ ನೋಡಿ ಗಾಯ್ಸ್, ಎಲ್ಲ ಕಸ ಹುಡ್ಕೊಂಡು ನೀಟಾಗೆ ಇದು ಮಾಡ್ಕೊಂಡೀನಿ. ಈಗ ಹಾಲು ಮುಗೀತು. ನಾ ಈಗ ಇದೊಂದು ಬಾಲ್ಕನಿ ಏನು ಹೊರಗಿಂದ ಐತಿ. ಸೊ ಇದು ಕೂಡ ನಾನು ಕಸ ಹುಡುಗೀನಿ. ಸೊ ಇದು ಒಂದು ಒರೆಸ್ಕೊಂಡಿ ಅಂತಂದ್ರೆ ನಂದು ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ ಆಗ್ತೈತಿ. ಸೊ ಇಲ್ಲಿ ಕೂಡ್ಲಿಕ್ಕೆ ಕಟ್ಟಿದಾವೆ. ಸೊ ಅದು ಕೂಡ ನಾನು ಒರೆಸ್ಕೊಳಕತ್ತೀನಿ. ಯಾಕೋ ಸ್ವಲ್ಪ ದೂಸು ಅನ್ಸಾಕತ್ತೈತಿ ನಂಗೆ, ಯಾಕಂದ್ರೆ ಹೊರಗೆ ಗಾಳಿ ಬರ್ತೈತಿ. ಅದ್ರ ಸಂಬಂಧ ಅದು ಕೂಡ ನಾನು ಒಂದು ಸಲ ಒರೆಸ್ಕೊಂಡ್ಬಿಟ್ಟೆ. ಕ್ಲೀನಾಗೆ ಕಾಣಕತ್ತು. ಸೊ ಫುಲ್ ಟಯರ್ಡ್ ಆಯಿತು, ನನಗೆ ಟಯರ್ಡ್ ಆಗೈತಿ. ಸೊ ಎಲ್ಲ ಕ್ಲೀನ್ ಮಾಡಿದೆ. ಸೊ ಅದೊಂಥರ ಖುಷಿನೇ ಬೇರೆ ಗೈಸ್. ಸೊ ನಂಗೆ ಖುಷಿಯಿಂದ ನಾನು ಕೆಲಸ ಮಾಡತ್ತೀನಿ. ಸೊ ಇದು ಮಾಡಬೇಕಲ್ಲ, ಒರೆಸ್ಬೇಕಲ್ಲ ಅಂತಂದು ಹಂಗೇನೋ ಒರೆಸಾತಿಲ್ಲ. ಸೊ ನೋಡಿರಿ ಕ್ಲೈಮೇಟ್ ಎಷ್ಟು ಮಸ್ತಾಗೈತಿ. ಸ್ವಲ್ಪ ಮಳೆ ಬರೋಂಗಾಗೈತಿ. ಮಳೆ ಬಂದರೂ ಬರ್ಬೋದು. ಸೊ ಇದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಆಮೇಲೆ ವಿಂಡೋನೂ ನಾನು ಒರೆಸ್ಕೊಂಡೆ. ಯಾಕೋ ಸ್ವಲ್ಪ ದೂಸು ಅನ್ನಿಸ್ತು. ಸೊ ವಿಂಡೋದು ಇದು ಆಯಿತು. ಅವೆಲ್ಲ ಸಲಾಕಿನೂ ನಾನು ಒರೆಸ್ಕೊಂಡೆ. ಮತ್ತು ಇದು ಶೋಕೇಸ್ದೇನು ಇವು ಇದಾವಕ್ಕೆ ಕಬೋರ್ಡ, ಇವು ಕೂಡ ನಾನು ಒಂದು ಬಟ್ಟೆಲೆ ಕ್ಲೀನಾಗೆ ವಾಶ್ ಮಾಡಿ ಅವು ಕೂಡ ಕ್ಲೀನಾಗೆ ಒರೆಸ್ಕೊಂಡೆ. ಮತ್ತು ಡೋರ್ನೂ ಸ್ವಲ್ಪ ಯಾಕೋ ಇದು ಅನ್ನಿಸ್ದಂಗೆ ಕ್ಲೀನೇ ಇತ್ತು ಆಲ್ಮೋಸ್ಟ್. ಅಂದ್ರೂ ಇರಲಿ ಅಂಥೇಳಿ ಒಂದು ಕೈ ನಾನು ತೊಗೊಂಡೆ. ಅದನ್ನೂ ಕ್ಲೀನ್ ಆಯಿತು. ಸೊ ಕ್ಲೀನಿದ್ದು ಅದೊಂಥರ ಖುಷಿ ಅನಿಸುತ್ತೆ ಗೈಸ್. ಸೊ ಫೈನಲಿ ನಮ್ಮದು ಕ್ಲೀನಿಂಗ್ ಮುಗೀತು. ಸೊ ಎಲ್ಲ ನಾನು ಕಸ ಹುಡುಗಿದೆ, ಪರ್ಶಿ ಒರೆಸಿದೆ, ಮತ್ತು ಹೊರಗಿಂದು ನಾನು ಬಾಲ್ಕನಿನೂ ಪರ್ಶಿ ಒರೆಸಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಸೊ ಕ್ಲಾಸ್ ಇನ್ನೇನು ಸ್ಟಾರ್ಟ್ ಆಗ್ತೈತಿ. ನಾನಂತೂ ಭಾಳ ಎಕ್ಸೈಟೆಡ್ ಇದೀನಿ. ಸೊ ನಾನು ಟೀಚ್ ಮಾಡಲಿಕ್ಕೆ. ಸೊ ಇದು ಒಂದು ನಂದು ಡ್ರೀಮ್ ಇತ್ತು. ಸೊ ಇದೊಂದು ಡ್ರೀಮ್ ಕಮ್ ಟ್ರೂ ಒಂದೈತಿ. ಸೊ ನಮ್ಗೆ ಭಾಳ ಅಂದ್ರೆ ಭಾಳ ಹ್ಯಾಪಿ ಆಗತೈತಿ. ಸೊ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗೈತಿ. ಸೊ ಸ್ಟಾರ್ಟಿಂಗ್ ಇದೆ ಅಂಥೇಳಿ ನಾನು ಭಾಳ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಎಷ್ಟು ನೀಡ್ ಐತಿ ಅಷ್ಟೆಲ್ಲ ನಾನು ಇದು ಮಾಡೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗ್ಯದ. ಸೊ ಈ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಹಾಗೆ ನನ್ನ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡೋದು ಮರಿಬೇಡ್ರಿ. ಸೊ ಬಾಯ್ ಗಾಯ್.